ಬ್ರೇಕ್ಗಿಂತ ಮುಂಚೆ ನಟ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಗೆದ್ದು ತಾಯ್ನಾಡಿಗೆ ವಾಪಸ್ಸಾದ ಸುದ್ದಿಯನ್ನು ಗಮನಿಸ್ತಾ ಇದ್ರು. ಶಿವಣ್ಣ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ ಶಿವಣ್ಣ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅನ್ನೋ ಹಂಬಲ ಎಷ್ಟಿದೆಯೋ ಮತ್ತೆ ಶಿವಣ್ಣರನ್ನ ತೆರೆ ಮೇಲೆ ಕಾಣುವ ಹಂಬಲ ಕೂಡ ಅಷ್ಟೇ. ಕ್ಯಾನ್ಸರ್ ಗೆದ್ದು ಶಿವಣ್ಣ ಕರುನಾಡಿಗೆ ರಿಟರ್ನ್ ಆಗಿದ್ದಾರೆ. ಹಾಗಾದರೆ ಹ್ಯಾಟ್ರಿಕ್ ಹೀರೋ ಮುಂದೆ ನಟನೆ ಮಾಡ್ತಾರಾ? ಯಾವೆಲ್ಲ ಚಿತ್ರಗಳನ್ನು ಮಾಡ್ತಾರೆ? ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಶಿವಣ್ಣ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕ್ಯಾನ್ಸರ್ ವಿರುದ್ಧ ಗೆದ್ದಾಯಿತು, ತಾಯ್ನಾಡಿಗೆ ವಾಪಸ್ ಬಂದು ಆಯಿತು. ಆರೋಗ್ಯದಲ್ಲಿ ಚೇತರಿಸಿಕೊಳ್ಳುತ್ತಿರುವಾಗಲೇ ಶಿವಣ್ಣನ ಮುಂದೆ ಅಭಿಮಾನಿಗಳು ಮುಂದಿನ ಚಿತ್ರದ ಬಗ್ಗೆ ಪ್ರಶ್ನೆಯನ್ನಿಟ್ಟಿದ್ದಾರೆ. ಮುಂದೆ ಸಿನಿಮಾ ಮಾಡ್ತಾರಾ ಹ್ಯಾಟ್ರಿಕ್ ಹೀರೋ? ನಟನೆ ಬಗ್ಗೆ ಫ್ಯಾನ್ಸ್ ಪ್ರಶ್ನೆಗೆ ಉತ್ತರ ಕೊಟ್ಟ ಶಿವಣ್ಣ. ಸಾಲು ಸಾಲು ಚಿತ್ರಗಳಲ್ಲಿ ಶಿವಣ್ಣ ನಟನೆ ಮಾಡಲಿದ್ದಾರೆ. 45 ಸೇರಿದಂತೆ ಹಲವು ಬ್ಯಾನರ್ಗಳಲ್ಲಿ ಮುತ್ತಣ್ಣ ಕಾಣಿಸಿಕೊಳ್ಳಲಿದ್ದಾರೆ. ಇವತ್ತು ಕೂಡ ಮುಂದಿನ ಚಿತ್ರದ ಬಗ್ಗೆ ಶಿವಣ್ಣ ಹೇಳಿದ್ದು ಹೀಗೆ. ಶಿವಣ್ಣನ ಮುಂದಿನ ಚಿತ್ರಗಳು. ಶಿವಣ್ಣ ನಟನೆಯ 45 ಚಿತ್ರ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಕೊಂಡಿದೆ. ಅದ್ಭುತ ಅನಿಸೋ ಒಂದು ಮೋಷನ್ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಇನ್ನು ಉತ್ತರಾಖಂಡ ಸಿನಿಮಾದ ಚಿತ್ರೀಕರಣ ಕೂಡ ಅರ್ಧದಷ್ಟು ಆಗಿದೆ ಮತ್ತು RC16 ಚಿತ್ರ ಈಗಾಗಲೇ ಮೈಸೂರು ಭಾಗದಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಈ ಸಿನಿಮಾಕ್ಕಾಗಿ ನಿರ್ದೇಶಕ ಕೆಲ ದಿನಗಳ ಹಿಂದೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಸ್ಕ್ರಿಪ್ಟ್ ಪೂಜೆ ಮಾಡಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿವಣ್ಣ, ಮುಂದಿನ ಪ್ರಾಜೆಕ್ಟ್ ಕುರಿತು ತಯಾರಿ ಮಾಡ್ತಿದ್ದೇನೆ. 131 ಸಿನಿಮಾ ಬಗ್ಗೆ ನಾನು ಪ್ಲಾನ್ ಮಾಡ್ತಿದ್ದೇನೆ. ರಾಮ್ ಚರಣ್ ಜೊತೆ ಕೂಡ ಸಿನಿಮಾ ಮಾಡುತ್ತೇನೆ ಎಂದು ಎಲ್ಲರ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ರಾಮ್ ಚರಣ್ ಅವ್ರದ್ದೊಂದು ಅದೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಾಡ್ತಾ ಇದ್ದೀನಿ. ಮಿಡಲ್ಲಿ ನೆಕ್ಸ್ಟು ಇವ್ರದ್ದು ನಮ್ಮ ಹೇಮಂತ್ ಅವ್ರದ್ದು ಆಮೇಲೆ ಶ್ರೀಮುತ್ತುದು ನಮ್ಮದು A4 ಒಟ್ಟಾರೆ ಮುಂದೆ ರಾಮ್ ಚರಣ್ ಜೊತೆ ಶಿವಣ್ಣ ಸ್ಕ್ರೀನ್ ಹಂಚಿಕೊಳ್ಳಲಿದ್ದಾರೆ. ರೋಜಾ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬ್ರೇಕ್ಗಿಂತ ಮುಂಚೆ ನಟ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಗೆದ್ದು ತಾಯ್ನಾಡಿಗೆ ವಾಪಸ್ಸಾದ ಸುದ್ದಿಯನ್ನು ಗಮನಿಸ್ತಾ ಇದ್ರು. ಶಿವಣ್ಣ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ ಶಿವಣ್ಣ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅನ್ನೋ ಹಂಬಲ ಎಷ್ಟಿದೆಯೋ ಮತ್ತೆ ಶಿವಣ್ಣರನ್ನ ತೆರೆ ಮೇಲೆ ಕಾಣುವ ಹಂಬಲ ಕೂಡ ಅಷ್ಟೇ. ಕ್ಯಾನ್ಸರ್ ಗೆದ್ದು ಶಿವಣ್ಣ ಕರುನಾಡಿಗೆ ರಿಟರ್ನ್ ಆಗಿದ್ದಾರೆ. ಹಾಗಾದರೆ ಹ್ಯಾಟ್ರಿಕ್ ಹೀರೋ ಮುಂದೆ ನಟನೆ ಮಾಡ್ತಾರಾ? ಯಾವೆಲ್ಲ ಚಿತ್ರಗಳನ್ನು ಮಾಡ್ತಾರೆ? ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಶಿವಣ್ಣ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕ್ಯಾನ್ಸರ್ ವಿರುದ್ಧ ಗೆದ್ದಾಯಿತು, ತಾಯ್ನಾಡಿಗೆ ವಾಪಸ್ ಬಂದು ಆಯಿತು. ಆರೋಗ್ಯದಲ್ಲಿ ಚೇತರಿಸಿಕೊಳ್ಳುತ್ತಿರುವಾಗಲೇ ಶಿವಣ್ಣನ ಮುಂದೆ ಅಭಿಮಾನಿಗಳು ಮುಂದಿನ ಚಿತ್ರದ ಬಗ್ಗೆ ಪ್ರಶ್ನೆಯನ್ನಿಟ್ಟಿದ್ದಾರೆ. ಮುಂದೆ ಸಿನಿಮಾ ಮಾಡ್ತಾರಾ ಹ್ಯಾಟ್ರಿಕ್ ಹೀರೋ? ನಟನೆ ಬಗ್ಗೆ ಫ್ಯಾನ್ಸ್ ಪ್ರಶ್ನೆಗೆ ಉತ್ತರ ಕೊಟ್ಟ ಶಿವಣ್ಣ. ಸಾಲು ಸಾಲು ಚಿತ್ರಗಳಲ್ಲಿ ಶಿವಣ್ಣ ನಟನೆ ಮಾಡಲಿದ್ದಾರೆ. 45 ಸೇರಿದಂತೆ ಹಲವು ಬ್ಯಾನರ್ಗಳಲ್ಲಿ ಮುತ್ತಣ್ಣ ಕಾಣಿಸಿಕೊಳ್ಳಲಿದ್ದಾರೆ. ಇವತ್ತು ಕೂಡ ಮುಂದಿನ ಚಿತ್ರದ ಬಗ್ಗೆ ಶಿವಣ್ಣ ಹೇಳಿದ್ದು ಹೀಗೆ. ಶಿವಣ್ಣನ ಮುಂದಿನ ಚಿತ್ರಗಳು. ಶಿವಣ್ಣ ನಟನೆಯ 45 ಚಿತ್ರ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಕೊಂಡಿದೆ. ಅದ್ಭುತ ಅನಿಸೋ ಒಂದು ಮೋಷನ್ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಇನ್ನು ಉತ್ತರಾಖಂಡ ಸಿನಿಮಾದ ಚಿತ್ರೀಕರಣ ಕೂಡ ಅರ್ಧದಷ್ಟು ಆಗಿದೆ ಮತ್ತು RC16 ಚಿತ್ರ ಈಗಾಗಲೇ ಮೈಸೂರು ಭಾಗದಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಈ ಸಿನಿಮಾಕ್ಕಾಗಿ ನಿರ್ದೇಶಕ ಕೆಲ ದಿನಗಳ ಹಿಂದೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಸ್ಕ್ರಿಪ್ಟ್ ಪೂಜೆ ಮಾಡಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿವಣ್ಣ, ಮುಂದಿನ ಪ್ರಾಜೆಕ್ಟ್ ಕುರಿತು ತಯಾರಿ ಮಾಡ್ತಿದ್ದೇನೆ. 131 ಸಿನಿಮಾ ಬಗ್ಗೆ ನಾನು ಪ್ಲಾನ್ ಮಾಡ್ತಿದ್ದೇನೆ. ರಾಮ್ ಚರಣ್ ಜೊತೆ ಕೂಡ ಸಿನಿಮಾ ಮಾಡುತ್ತೇನೆ ಎಂದು ಎಲ್ಲರ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ರಾಮ್ ಚರಣ್ ಅವ್ರದ್ದೊಂದು ಅದೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಾಡ್ತಾ ಇದ್ದೀನಿ. ಮಿಡಲ್ಲಿ ನೆಕ್ಸ್ಟು ಇವ್ರದ್ದು ನಮ್ಮ ಹೇಮಂತ್ ಅವ್ರದ್ದು ಆಮೇಲೆ ಶ್ರೀಮುತ್ತುದು ನಮ್ಮದು A4 ಒಟ್ಟಾರೆ ಮುಂದೆ ರಾಮ್ ಚರಣ್ ಜೊತೆ ಶಿವಣ್ಣ ಸ್ಕ್ರೀನ್ ಹಂಚಿಕೊಳ್ಳಲಿದ್ದಾರೆ. ರೋಜಾ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬ್ರೇಕ್ಗಿಂತ ಮುಂಚೆ ನಟ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಗೆದ್ದು ತಾಯ್ನಾಡಿಗೆ ವಾಪಸ್ಸಾದ ಸುದ್ದಿಯನ್ನು ಗಮನಿಸ್ತಾ ಇದ್ರು. ಶಿವಣ್ಣ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ ಶಿವಣ್ಣ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅನ್ನೋ ಹಂಬಲ ಎಷ್ಟಿದೆಯೋ ಮತ್ತೆ ಶಿವಣ್ಣರನ್ನ ತೆರೆ ಮೇಲೆ ಕಾಣುವ ಹಂಬಲ ಕೂಡ ಅಷ್ಟೇ.
ಕ್ಯಾನ್ಸರ್ ಗೆದ್ದು ಶಿವಣ್ಣ ಕರುನಾಡಿಗೆ ರಿಟರ್ನ್ ಆಗಿದ್ದಾರೆ. ಹಾಗಾದರೆ ಹ್ಯಾಟ್ರಿಕ್ ಹೀರೋ ಮುಂದೆ ನಟನೆ ಮಾಡ್ತಾರಾ? ಯಾವೆಲ್ಲ ಚಿತ್ರಗಳನ್ನು ಮಾಡ್ತಾರೆ? ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಶಿವಣ್ಣ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕ್ಯಾನ್ಸರ್ ವಿರುದ್ಧ ಗೆದ್ದಾಯಿತು, ತಾಯ್ನಾಡಿಗೆ ವಾಪಸ್ ಬಂದು ಆಯಿತು. ಆರೋಗ್ಯದಲ್ಲಿ ಚೇತರಿಸಿಕೊಳ್ಳುತ್ತಿರುವಾಗಲೇ ಶಿವಣ್ಣನ ಮುಂದೆ ಅಭಿಮಾನಿಗಳು ಮುಂದಿನ ಚಿತ್ರದ ಬಗ್ಗೆ ಪ್ರಶ್ನೆಯನ್ನಿಟ್ಟಿದ್ದಾರೆ. ಮುಂದೆ ಸಿನಿಮಾ ಮಾಡ್ತಾರಾ ಹ್ಯಾಟ್ರಿಕ್ ಹೀರೋ? ನಟನೆ ಬಗ್ಗೆ ಫ್ಯಾನ್ಸ್ ಪ್ರಶ್ನೆಗೆ ಉತ್ತರ ಕೊಟ್ಟ ಶಿವಣ್ಣ. ಸಾಲು ಸಾಲು ಚಿತ್ರಗಳಲ್ಲಿ ಶಿವಣ್ಣ ನಟನೆ ಮಾಡಲಿದ್ದಾರೆ. 45 ಸೇರಿದಂತೆ ಹಲವು ಬ್ಯಾನರ್ಗಳಲ್ಲಿ ಮುತ್ತಣ್ಣ ಕಾಣಿಸಿಕೊಳ್ಳಲಿದ್ದಾರೆ. ಇವತ್ತು ಕೂಡ ಮುಂದಿನ ಚಿತ್ರದ ಬಗ್ಗೆ ಶಿವಣ್ಣ ಹೇಳಿದ್ದು ಹೀಗೆ. ಶಿವಣ್ಣನ ಮುಂದಿನ ಚಿತ್ರಗಳು. ಶಿವಣ್ಣ ನಟನೆಯ 45 ಚಿತ್ರ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಕೊಂಡಿದೆ. ಅದ್ಭುತ ಅನಿಸೋ ಒಂದು ಮೋಷನ್ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಇನ್ನು ಉತ್ತರಾಖಂಡ ಸಿನಿಮಾದ ಚಿತ್ರೀಕರಣ ಕೂಡ ಅರ್ಧದಷ್ಟು ಆಗಿದೆ ಮತ್ತು RC16 ಚಿತ್ರ ಈಗಾಗಲೇ ಮೈಸೂರು ಭಾಗದಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಈ ಸಿನಿಮಾಕ್ಕಾಗಿ ನಿರ್ದೇಶಕ ಕೆಲ ದಿನಗಳ ಹಿಂದೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಸ್ಕ್ರಿಪ್ಟ್ ಪೂಜೆ ಮಾಡಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿವಣ್ಣ, ಮುಂದಿನ ಪ್ರಾಜೆಕ್ಟ್ ಕುರಿತು ತಯಾರಿ ಮಾಡ್ತಿದ್ದೇನೆ. 131 ಸಿನಿಮಾ ಬಗ್ಗೆ ನಾನು ಪ್ಲಾನ್ ಮಾಡ್ತಿದ್ದೇನೆ. ರಾಮ್ ಚರಣ್ ಜೊತೆ ಕೂಡ ಸಿನಿಮಾ ಮಾಡುತ್ತೇನೆ ಎಂದು ಎಲ್ಲರ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ರಾಮ್ ಚರಣ್ ಅವ್ರದ್ದೊಂದು ಅದೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಾಡ್ತಾ ಇದ್ದೀನಿ. ಮಿಡಲ್ಲಿ ನೆಕ್ಸ್ಟು ಇವ್ರದ್ದು ನಮ್ಮ ಹೇಮಂತ್ ಅವ್ರದ್ದು ಆಮೇಲೆ ಶ್ರೀಮುತ್ತುದು ನಮ್ಮದು A4 ಆನಂದ್. ಒಟ್ಟಾರೆ ಮುಂದೆ ರಾಮ್ ಚರಣ್ ಜೊತೆ ಶಿವಣ್ಣ ಸ್ಕ್ರೀನ್ ಹಂಚಿಕೊಳ್ಳಲಿದ್ದಾರೆ. ರೋಜಾ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬ್ರೇಕ್ಗಿಂತ ಮುಂಚೆ ನಟ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಗೆದ್ದು ತಾಯ್ನಾಡಿಗೆ ವಾಪಸ್ಸಾದ ಸುದ್ದಿಯನ್ನು ಗಮನಿಸ್ತಾ ಇದ್ರು. ಶಿವಣ್ಣ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ ಶಿವಣ್ಣ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅನ್ನೋ ಹಂಬಲ ಎಷ್ಟಿದೆಯೋ, ಮತ್ತೆ ಶಿವಣ್ಣರನ್ನ ತೆರೆ ಮೇಲೆ ಕಾಣುವ ಹಂಬಲ ಕೂಡ ಅಷ್ಟೇ ಇದೆ. ಕ್ಯಾನ್ಸರ್ ಗೆದ್ದು ಶಿವಣ್ಣ ಕರುನಾಡಿಗೆ ರಿಟರ್ನ್ ಆಗಿದ್ದಾರೆ. ಹಾಗಾದರೆ ಹ್ಯಾಟ್ರಿಕ್ ಹೀರೋ ಮುಂದೆ ನಟನೆ ಮಾಡ್ತಾರಾ? ಯಾವೆಲ್ಲ ಚಿತ್ರಗಳನ್ನು ಮಾಡ್ತಾರೆ? ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಶಿವಣ್ಣ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕ್ಯಾನ್ಸರ್ ವಿರುದ್ಧ ಗೆದ್ದಾಯಿತು, ತಾಯ್ನಾಡಿಗೆ ವಾಪಸ್ ಬಂದು ಆಯಿತು. ಆರೋಗ್ಯದಲ್ಲಿ ಚೇತರಿಸಿಕೊಳ್ಳುತ್ತಿರುವಾಗಲೇ ಶಿವಣ್ಣನ ಮುಂದೆ ಅಭಿಮಾನಿಗಳು ಮುಂದಿನ ಚಿತ್ರದ ಬಗ್ಗೆ ಪ್ರಶ್ನೆಯನ್ನಿಟ್ಟಿದ್ದಾರೆ. ಮುಂದೆ ಸಿನಿಮಾ ಮಾಡ್ತಾರಾ ಹ್ಯಾಟ್ರಿಕ್ ಹೀರೋ? ನಟನೆ ಬಗ್ಗೆ ಫ್ಯಾನ್ಸ್ ಪ್ರಶ್ನೆಗೆ ಉತ್ತರ ಕೊಟ್ಟ ಶಿವಣ್ಣ. ಸಾಲು ಸಾಲು ಚಿತ್ರಗಳಲ್ಲಿ ಶಿವಣ್ಣ ನಟನೆ ಮಾಡಲಿದ್ದಾರೆ. 45 ಸೇರಿದಂತೆ ಹಲವು ಬ್ಯಾನರ್ಗಳಲ್ಲಿ ಮುತ್ತಣ್ಣ ಕಾಣಿಸಿಕೊಳ್ಳಲಿದ್ದಾರೆ. ಇವತ್ತು ಕೂಡ ಮುಂದಿನ ಚಿತ್ರದ ಬಗ್ಗೆ ಶಿವಣ್ಣ ಹೇಳಿದ್ದು ಹೀಗೆ. ಶಿವಣ್ಣನ ಮುಂದಿನ ಚಿತ್ರಗಳು. ಶಿವಣ್ಣ ನಟನೆಯ 45 ಚಿತ್ರ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಕೊಂಡಿದೆ. ಅದ್ಭುತ ಅನಿಸೋ ಒಂದು ಮೋಷನ್ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಇನ್ನು ಉತ್ತರಾಖಂಡ ಸಿನಿಮಾದ ಚಿತ್ರೀಕರಣ ಕೂಡ ಅರ್ಧದಷ್ಟು ಆಗಿದೆ ಮತ್ತು RC16 ಚಿತ್ರ ಈಗಾಗಲೇ ಮೈಸೂರು ಭಾಗದಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಈ ಸಿನಿಮಾಕ್ಕಾಗಿ ನಿರ್ದೇಶಕ ಕೆಲ ದಿನಗಳ ಹಿಂದೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಸ್ಕ್ರಿಪ್ಟ್ ಪೂಜೆ ಮಾಡಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿವಣ್ಣ, ಮುಂದಿನ ಪ್ರಾಜೆಕ್ಟ್ ಕುರಿತು ತಯಾರಿ ಮಾಡ್ತಿದ್ದೇನೆ. 131 ಸಿನಿಮಾ ಬಗ್ಗೆ ನಾನು ಪ್ಲಾನ್ ಮಾಡ್ತಿದ್ದೇನೆ. ರಾಮ್ ಚರಣ್ ಜೊತೆ ಕೂಡ ಸಿನಿಮಾ ಮಾಡುತ್ತೇನೆ ಎಂದು ಎಲ್ಲರ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ರಾಮ್ ಚರಣ್ ಅವ್ರದ್ದೊಂದು ಅದೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಾಡ್ತಾ ಇದ್ದೀನಿ. ಮಿಡಲ್ಲಿ ನೆಕ್ಸ್ಟು ಇವ್ರದ್ದು ನಮ್ಮ ಹೇಮಂತ್ ಅವ್ರದ್ದು ಆಮೇಲೆ ಶ್ರೀಮುತ್ತುದು ನಮ್ಮದು A4 ಆನಂದ್. ಒಟ್ಟಾರೆ ಮುಂದೆ ರಾಮ್ ಚರಣ್ ಜೊತೆ ಶಿವಣ್ಣ ಸ್ಕ್ರೀನ್ ಹಂಚಿಕೊಳ್ಳಲಿದ್ದಾರೆ. ರೋಜಾ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.